ಸಿಎಂ ಕಾವೇರಿ ನಿವಾಸದ ಬಳಿ ಹೊತ್ತಿ ಉರಿದಿದೆ ಕಾರು. ಬೆಂಕಿ ಕೆನ್ನಾಲಿಗೆಗೆ ಇಡೀ ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಸಿಎಂ ನಿವಾಸ ಕಾವೇರಿ ಬಳಿ ಕಾರೊಂದು ಹೊತ್ತಿ ಉರಿದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಸಂಪೂರ್ಣವಾಗಿ ಕಾರು ಸುಟ್ಟು ಕರಕಲಾಗಿದೆ. ಸಿಎಂ ನಿವಾಸ ಕಾವೇರಿ ಬಳಿ ಆಗಿರುವಂಥ ಘಟನೆ ಇದು. ಕೆಲ ಕಾಲ ಆತಂಕದ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿತ್ತು. ವಿನ್ಸನ್ ಮ್ಯಾನರ್ ಬಳಿ ಬರ್ತಾ ಇದ್ದಂತೆ ಕಾರ್ ಏಕಾಏಕಿ ಬೆಂಕಿಗಾಹುತಿಯಾಗಿದೆ. ಅದರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ ನೀವು. ಈ ಕಾರು ಕೋರಮಂಗಲದಿಂದ ಮೇಕ್ರಿ ಸರ್ಕಲ್ ಕಡೆ ಹೋಗ್ತಾ ಇತ್ತಂತೆ. ಅದೃಷ್ಟವಶಾತ್ ಯಾವುದೇ ಹಾನಿ ಸಂಭವಿಸಿಲ್ಲ. ಏಕಾಏಕಿ ಕಾರ್ಗೆ ಬೆಂಕಿ ತಗುಲಿದೆ. ಕೋರಮಂಗಲದಿಂದ ಮೇಕ್ರಿ ಸರ್ಕಲ್ ಕಡೆ ಹೋಗ್ತಾ ಇತ್ತು. ಸಿಎಂ ನಿವಾಸ ಕಾವೇರಿ ಬಳಿ ಆಗಿರುವಂಥ ಘಟನೆ ಇದು. ಅದರ ಎಕ್ಸ್ಕ್ಲೂಸಿವ್ ಫುಟೇಜ್ನ ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ದೀರಿ. ಕಾವೇರಿ ನಿವಾಸದ ಬಳಿ ಹೊತ್ತಿ ಉರಿದಿದೆ ಕಾರು. ವಿನ್ಸನ್ ಮ್ಯಾನರ್ ಬ್ರಿಡ್ಜ್ ಬಳಿ ಬರ್ತಾ ಇದ್ದ ಹಾಗೆ ಏಕಾಏಕಿ ಕಾರು ಧಗಧಗನೆ ಬೆಂಕಿಗಾಹುತಿಯಾಗಿದೆ. ಕೆಲ ಕಾಲ ಆತಂಕ ಕೂಡ ಮನೆ ಮಾಡಿತ್ತು. ತಕ್ಷಣವೇ ಕಾರ್ಗೆ ಹೊತ್ಕೊಂಡಿದ್ದಂಥ ಬೆಂಕಿಯನ್ನು ನಂದಿಸುವಂಥ ಕಾರ್ಯ ಆಗಿದೆ. ಅಲ್ಲಿ ವಿನ್ಸನ್ ಮ್ಯಾನರ್ ಬಳಿ ಏಕಾಏಕಿ ಕಾರ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಸಿಎಂ ಗೃಹ ಕಚೇರಿ ಕೃಷ್ಣ ಪಕ್ಕದ ಸರ್ವಿಸ್ ರಸ್ತೆಯಲ್ಲಿ ಚಲಿಸುತ್ತಿದ್ದ ಕಾರ್ನಲ್ಲಿ ಬೆಂಕಿ ಅವಘಡ ಆಗಿ ಕಾರು ಸಂಪೂರ್ಣವಾಗಿ ಹೊತ್ತಿ ಉರಿದಿರುವಂತಹ ಘಟನೆ ನಡೆದಿರುವಂತದ್ದು. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಚಾಲುಕ್ಯ ಸರ್ಕಲ್ ವೃತ್ತದ ಬಳಿಯಿಂದ ವಿನ್ಸನ್ ಮ್ಯಾನರ್ ಸರ್ಕಲ್ ಕಡೆಗೆ ಬರುವಂತಹ ಸಂದರ್ಭದಲ್ಲಿ ಕೋರಮಂಗಲದ ಸಚಿನ್ ಎಂಬುವರಿಗೆ ಸೇರಿದಂತಹ ಕಾರ್ನಲ್ಲಿ ಸಚಿನ್ ಹಾಗೂ ಕಾರು ಚಾಲಕ ವೆಂಕಟೇಶ್ ಇಬ್ರು ಕೂಡ ಇರ್ತಾರೆ. ಇವರು ಕೋರಮಂಗಲದಿಂದ ಗಂಗೇನಹಳ್ಳಿ ಕಡೆಗೆ ಹೋಗ್ತಿರ್ತಾರೆ. ಹೋಗುವಂತ ಸಂದರ್ಭದಲ್ಲಿ ಚಾಲುಕ್ಯ ಸರ್ಕಲ್ ನಿಂದ ಇನ್ನೇನು ವಿನ್ಸನ್ ಮ್ಯಾನರ್ ಸರ್ಕಲ್ಗೆ ಬರುವಂತ ಸಂದರ್ಭದಲ್ಲಿ ಕಾರ್ನ ಬ್ಯಾನೆಟ್ ಏನ್ ಬರುತ್ತೆ ಈ ಭಾಗದಲ್ಲಿ ಬೆಂಕಿ ಹೊತ್ಕೊಳ್ಳಿಕ್ಕೆ ಶುರು ಆಗುತ್ತೆ. ಕೂಡಲೇ ವಿನ್ಸನ್ ಮ್ಯಾನರ್ ರಸ್ತೆಯಿಂದ ಮೇಕ್ರಿ ಸರ್ಕಲ್ ಕಡೆಗೆ ಹೋಗಬೇಕಾದಂತ ಸಚಿನ್ ಮತ್ತು ವೆಂಕಟೇಶ್ ಏನಿರ್ತಾರೆ ಇವರು ಕೂಡಲೇ ಕಾರನ್ನ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣ ಬಳಿಯ ಪಕ್ಕದಲ್ಲಿ ಬರುವಂತಹ ವಿನ್ಸನ್ ಮ್ಯಾನರ್ನ ಸರ್ವಿಸ್ ರಸ್ತೆಗೆ ಗಾಡಿಯನ್ನು ತಿರುಗಿಸುವಂತದ್ದು. ಅದೃಷ್ಟವಶಾತ್ ಒಂದು ವೇಳೆ ಇವರೇನಾದ್ರೂ ವಿನ್ಸನ್ ಮ್ಯಾನರ್ ಜಂಕ್ಷನ್ ಕಡೆಗೆ ಹೊತ್ಕೊಂಡಂತ ಕಾರನ್ನ ಡ್ರೈವ್ ಮಾಡಿದ್ರೆ ದೊಡ್ಡ ಅನಾಹುತನೇ ಸಂಭವಿಸುತ್ತಿದ್ದು. ಚಾಲಕ ವೆಂಕಟೇಶ್ನ ಸಮಯ ಪ್ರಜ್ಞೆಯಿಂದ ಕಾರನ್ನ ಮುಖ್ಯ ರಸ್ತೆಯಿಂದ ಸರ್ವಿಸ್ ರಸ್ತೆಗೆ ತಗೊಂಡಿರೋದ್ರೆ ಇದು 2009 ಮಾಡಲ ಫಿಯೇಟ್ ಲಿನಿಯಾ ಕಾರು ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಕಾರ್ನ ಸಂಪೂರ್ಣ ಅವಶೇಷಗಳು ಬೆಂಕಿಗೆ ಹೊತ್ತಿ ಉರಿದಿರುವಂತದ್ದು. KA01 ME 9518 ಸಂಖ್ಯೆಯ ಕಾರು. ಅದು 2009 ಮಾಡಲ್ನ ಫಿಯೇಟ್ ಕಾರು ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಘಟನೆಗೆ ಸಂಬಂಧಪಟ್ಟಂತೆ ಕಾರು ಬೆಂಕಿ ಹೊತ್ಕೊಂಡು ಹುರಿತಿದ್ದಂತೆ ಸರ್ವಿಸ್ ರಸ್ತೆಗೆ ಕಾರನ್ನು ತಗೊಂಡಂತ ವೆಂಕಟೇಶ್ ಕಾರು ಮಾಲೀಕ ಸಚಿನ್ ರನ್ನ ಕೆಳಗಿಳಿಸುವಂತ ಕೆಲಸವನ್ನು ಮಾಡ್ತಾನೆ. ಜೊತೆಗೆ ಆತನು ಕೂಡ ಕಾರಿಂದ ಕೆಳಗಿಳಿಯುವಂತದ್ದು. ಅದೃಷ್ಟವಶಾತ್ ಕಾರ್ನಲ್ಲಿದ್ದಂತ ಕಾರು ಮಾಲೀಕ ಸಚಿನ್ ಹಾಗೂ ಕಾರು ಚಾಲಕ ವೆಂಕಟೇಶ್ ಇಬ್ರು ಕೂಡ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬೆಂಕಿ ಹೊತ್ಕೊಂಡಿದ್ದಂತೆ ಕೂಡಲೇ ಸ್ಥಳಕ್ಕೆ ಆಗಮಿಸಿದಂತ ಅಗ್ನಿಶಾಮಕ ದಳ ಸಿಬ್ಬಂದಿ ಕಾರನ್ನ ನಂದಿಸುವಂತ ಕೆಲಸವನ್ನು ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.